ನಮಸ್ಕಾರ ಎಲ್ಲರಿಗೆ. ನಿಮ್ಮ ತೆಲಸಂಗ ಊರಿನ ಅನಿಲ್ ಶಿಂದೆ. ಇವತ್ತು ನಾ ಬಂದನು ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಾಗಿರು ರಾಮಲಿಂಗ ಗುಡಿಗೆ. ಬಹಳ ಜನ ಕೇಳತ್ತಿದ್ರಿ, ಈ ರಾಮಲಿಂಗ ಗುಡಿ ರಾಮ ಸ್ಥಾಪಿಸಿದ ಖರೇನ ಐತಿ ಸುಳ್ಳು ಐತಿ ಅಂತ ಹೇಳಿ. ನಾನು ಇಷ್ಟು ದಿವಸ ಇದು ಬರೇ ರಾಮ ಸ್ಥಾಪಿಸಿದ ಪ್ರತೀತಿ ಐತೆ ತಿಳ್ಕೊಂಡಿದ್ನಿ. ಆದ್ರೆ ನಿನ್ನೆ ಒಬ್ರು ಬನ್ನೂರ ಅವ್ರು ನಮಗೆ ಕೃಷ್ಣ ಹರ್ಗೇನ್ ಅವ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಅದಕ್ಕೆ ಯಾವುದೇ ಇತಿಹಾಸ ಇಲ್ಲತ್ತ ನಾನು ತಿಳ್ಕೊಂಡಿದ್ನಿ. ಆದ್ರೆ ಅವ್ರು ಹೇಳಿದ್ರು ಅದಕ್ಕೊಂದು ಇತಿಹಾಸ ಐತೆ ಅಂತ ಹೇಳಿ. ಅವ್ರು ಒಂದ್ ಸಾರಿ ರಾಮೇಶ್ವರಕ್ಕೆ ಹೋದಾಗ ಒಂದು ಬುಕ್ಕ ತಂದಿದ್ರಿ ಅಲ್ಲಿಂದ. ಆ ಬುಕ್ಕಿನೊಳಗ ರಾಮ ಎಲ್ಲೆಲ್ಲಿ ಲಿಂಗಗಳ ಸ್ಥಾಪಿಸೇನ ಅದ್ರ ಬಗ್ಗೆ ಕೊಟ್ಟಿದ್ರಿ. ಆ ಬುಕ್ಕಿನೊಳಗ ಏನೇನ್ ಕೊಟ್ಟಿದ್ರು ಅಂದ್ರ ಯಾವ್ಯಾವ ಲಿಂಗ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ಯಾರ ಅಂತ ಹೇಳಿ ಆ ಬುಕ್ನಾಗ ಐತ್ರಿ. ಆ ಬುಕ್ದ ಹೆಸರ ಅವ್ರ ಇನ್ನ ನನ್ಗೆ ಹೇಳಿಲ್ಲ, ಹೇಳ್ತೇನೆ ನಿಮಗ್ ಆಮ್ಯಾಗ. ನೋಡ್ರಿ, ಲಿಂಗ ಈ ಕಡೆ ರಾಮತೀರ್ಥದಾಗ ಒಂದು ಲಿಂಗ ಐತಿ. ಈ ಭಾಗದಾಗ ಬಂದಾಗ ಎಲ್ಲೆಲ್ಲಿ ಲಿಂಗ ಸ್ಥಾಪನೆ ಮಾಡ್ಯಾರ ಆ ಬುಕ್ಕಿನೊಳಗ ಉಲ್ಲೇಖ ಮಾಡ್ಯಾರಿ. ಆ ಬುಕ್ ನನಗೆ ಇನ್ನ ಸಿಕ್ಕಿಲ್ಲ, ಸಿಕ್ಕಿದ ಬೇಕು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇನೆ ಆ ಬುಕ್ಕನ. ಆದ್ರ ಈಗ ಆ ಲಿಂಗದ ಪರಿಸ್ಥಿತಿ ನೋಡ್ರಿ ಹೆಂಗಾಗೈತಿ ಲಿಂಗದ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ತಿಂಗಳಿಗೊಮ್ಮೆ ಪೂಜೆ ಮಾಡ್ತಿರ್ಬೋದು ನನಗೆ ಅನ್ಸಿದ ಮಟ್ಟಿಗೆ, ಅದು ಅಮಾಸೆ ಹುಣ್ಣಿಗೆ. ಯಾಕಂದ್ರ ಇಂಥ ರಾಮ ಸ್ಥಾಪಿಸಿದ ಲಿಂಗ ಈ ನಮ್ಮ ತೆಲಸಂಗ ಗ್ರಾಮದಾಗ ಐತಿ ಅಂದ್ರ ಅದು ನಮ್ಮ ಪುಣ್ಯ ರೀ. ಆದ್ರ ಕೆಲವು ಜನರಿಗೆ ಅದು ಗೊತ್ತಾಗವಲ್ದ್ರಿ. ಯಾಕಂದ್ರ ಸನಾತನ ಧರ್ಮದ ಏನು ಇವು ಮೌಲ್ಯಗಳದಾವ್ರಲ್ಲ ಇವತ್ರನ್ನ ನಾವು ಕಳ್ಕೊಬಾರ್ದ. ಯಾಕಂದ್ರ ಅವ್ರ ಹಿರಿಯರು ನಮಗಾಗಿ ಬಿಟ್ಟು ಹೋಗ್ಯಾರ ಇವ್ರನ್ನ. ಅದಕ್ಕೆ ಈ ರಾಮಲಿಂಗ ಗುಡಿನ ಯಾರಾದ್ರೂ ಜೀರ್ಣೋದ್ಧಾರ ಮಾಡೋರು ಇದ್ರ ಮಾಡ್ಲಿ ಅನ್ನೋ ಕಾರಣಕ್ಕ ಈ ವಿಡಿಯೋ ಮಾಡಾಕತ್ತಿದ. ಮತ್ತೊಂದು ಉದ್ದೇಶ ಏನಿಲ್ರಿ. ಈ ಲಿಂಗ ಎಷ್ಟು ಸುಂದರವಾಗೈತಿ ಅಂದ್ರ ಒಂದ್ಸಲ ಇದರ ಸುತ್ತಮುತ್ತ ತೋರಿಸ್ತಾನೆ ಬರ್ರಿ ನಿಮಗ್ ಹೆಂಗೈತಿ ಇದು ಲಿಂಗ. ನಿಮ್ಗೆ ಇಲ್ಲಿ ನೋಡ್ರಿ, ವಿಘ್ನ ನಿವಾರಕ ಮುಂದದಾನು. ಇದು ಆ ಕಾಲದಾಗ ಆಗಿದ್ದಾರಿ. ಮತ್ತ ಒಂದ್ ರಾಮ ಮಂದಿರ ಕಟ್ಟಾಕ 500 ವರ್ಷ ತಗೊಂಡಾರತ್ತ. ಮತ್ತೆ ಈ ರಾಮಲಿಂಗ ಗುಡಿ ಕಟ್ಟಾಕ ನಾ ಎಷ್ಟು ವರ್ಷ ತಗೋತಾರ ಗೊತ್ತಿಲ್ಲ. ಆದ್ರೂ ಒಮ್ಮೆ ಲಿಂಗ ನೋಡ್ರಿ ಎಷ್ಟು ದೊಡ್ಡದ, ಎಷ್ಟು ಅಗಲವಾಗೈತಿ ಇದನ್ ಮಾಡೋದು. ನೋಡ್ರಿ, ಒಂದೊಂದ್ ಪದರ ಕಿತ್ತು ಹೊಂಟೈತಿ ಮಳಿಗೆ. ಮಳೆಗಾಲದಾಗ ಇದು ನೋಡ್ರಿ ಮ್ಯಾಗಿಂದ ಪದರಕ್ಕೆ ಒಂದೊಂದ್ ಕೀಳ ಆತಿ ಲಿಂಗದ. ಯಾಕಂದ್ರ ಅವ್ರ ಮೌಲ್ಯಗಳನ್ನ ಬಿಟ್ಟು ಹೋಗ್ಯಾರು, ಅದ್ರನ್ನ ಕಾಪಾಡಕ್ ಆಗವಲ್ದ ನಮ್ ಕೈಲಿ. ಅಷ್ಟ ಮತ್ತೊಂದ್ ಏನಿಲ್ರಿ ಇದ್ರಾಗ. ರಾಮಲಿಂಗ ಅಳಿವಿನ ಅಂಚಿನೊಳಗೆ ಬಂದಿತೈತಿ. ಅದಕ್ಕೆ ತೆಲಸಂಗ ಗ್ರಾಮದ ಹಿರಿಯರಿಗೆ ಕೇಳ್ಕೊಳ್ಳೋದು ಏನಂದ್ರ, ಇದರ ಜೀರ್ಣೋದ್ಧಾರ ಕಾರ್ಯ ಮಾಡುವುದು ಸ್ವಲ್ಪ ಗಮನ ಕೊಡ್ರಿ ಕಡೆ, ಈ ಲಿಂಗದ ಕಡೆ. ಒಮ್ಮೆ ಆದ್ರೂ ಬಂದು ನೋಡಿ ಹೋಗ್ರಿ. ಜೀರ್ಣೋದ್ಧಾರ ಮಾಡೋದು ಯಾವಾಗ ಮುಂದೆ ನಿಮ್ಗೆ ಯಾವಾಗ ಮನಸ್ಸಿನೊಳಗೆ ಬರತ್ತಿ ಅವಾಗ ಮಾಡ್ರಿ. ಒಂದ್ಸಲ ಬಂದು ಕೈ ಮುಗಿದ್ರೆ ಹೋಗ್ರಿ. ಮತ್ತ ಈ ವಿಡಿಯೋ ಯಾರ್ಯಾರು ನೋಡತ್ತೀರಿ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಈ ವಿಡಿಯೋ ಶೇರ್ ಮಾಡ್ರಿ. ಯಾಕಂದ್ರ ಪ್ರತಿಯೊಬ್ಬರಿಗೆ ತಿಳಿಲಿ ಈ ಲಿಂಗದ ಬಗ್ಗೆ. ಯಾರಾದ್ರೂ ಒಬ್ರು ದಾನಿಗಳು ಮುಂದೆ ಬಂದ್ರು ಬರ್ಬೋದ್ರಿ ಇದನ್ನ ಜೀರ್ಣೋದ್ಧಾರ ಮಾಡಕ್ಕ. ಅದಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಈ ವಿಡಿಯೋ ಶೇರ್ ಮಾಡ್ರಿ. ಮತ್ತ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊರಿ. ಎಲ್ಲರಿಗೂ ಧನ್ಯವಾದಗಳು.